Namaskar Kannada, welcome to Navna's World. Hello my lovely people, hope everyone is doing well after a long time vlog and hope you all are enjoying the shots. Nanu mummy ಏನು ಮಾಡ್ತಾ ಇದ್ದೀವಿ ಕಾಮಿಡಿ ಶಾರ್ಟ್ಸ್. I hope you all are enjoying that. Okay, so ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ಥರ್ಸ್ಡೇ, ನಾನು ಇದೇನು ಬ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ಥರ್ಸ್ಡೇ ಆ್ಯಂಡ್ ನಾನು ಇವತ್ತು ನಮ್ಮ ಚಂದ್ರಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಹಬ್ಬ, ಲೈಕ್ ಫ್ರೈಡೇ ನಾಳೆ ಹಬ್ಬ ಅಲ್ಲ, ಸೊ ಅದಕ್ಕೆ ಕರೆದಿದ್ದಾರೆ ಹಬ್ಬಕ್ಕೆ. ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ. ನಮ್ಮ ಚಂದ್ರಕ್ಕಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ ನಾನಿದ್ರೆ. ಆ್ಯಂಡ್ ಯಾ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಆಲ್ಸೋ ಇಫ್ ಯು ನ್ಯೂ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಹಿಯರ್ ಐ ಲೀವ್. ಸೊ ಬಸ್ ಸ್ಟಾಪಿಗೆ ಪಪ್ಪ ಡ್ರಾಪ್ ಮಾಡಿದ್ರು. ಆ್ಯಂಡ್ ನಾನು ನಿನ್ನೆ ಅಂದರೆ ವೆಡ್ನೆಸ್ಡೇ ನಮ್ಮ ಚಂದ್ರಕಾಗೆ ಹೇಳಿದೆ ದಟ್ ಐ ಆಮ್ ನಾಟ್ ಕಮ್ಮಿಂಗ್ ಅಂತ. ಬಟ್ ದೆನ್ ನಾನು ಬಸ್ ಸ್ಟಾಪ್ ಇಳಿದು ಹೋಗೋವಾಗ ಅದು ಸ್ಕೂಲ್ ಟೈಮ್ ಆಗಿತ್ತು. ಆ್ಯಂಡ್ ದೆನ್ ಮನು ಅವಾಗ ತಾನೇ ವ್ಯಾನಲ್ಲಿ ಇದ್ಲು, ನನ್ನ ನೋಡಿಬಿಟ್ಲು. ಬಟ್ ನಾನು ಮನು ಚಂದ್ರಕಾಗೆ ಹೇಳ್ಬೇಡ ಅಂತ ಹೇಳಿದೆ. ಆಮೇಲೆ ಚಂದ್ರಕ್ಕ ನನ್ನ ನೋಡಿ ಫುಲ್ ಶಾಕ್ ಆಗೋದ್ರು. ಇಟ್ ವಾಸ್ ಕೈಂಡ್ ಆಫ್ ಕ್ಯೂಟ್ ಸರ್ಪ್ರೈಸ್. ಆಮೇಲೆ ನಮ್ಮ ಅಕ್ಕಮ್ಮ ದೊಡ್ಡಮ್ಮನು ಇರೋದೆ, ಇಟ್ ಫೆಲ್ಟ್ ಲೈಕ್ ಅ ಸರ್ಪ್ರೈಸ್ ಬಿಕಾಸ್ ಬರಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದಲ್ಲ. ನಾನು ಕರ್ಗಕ್ಕೂ ಹಂಗೆ ಮಾಡಿದ್ನಲ್ಲ. ಸೊ ರಾಮಗುಂಡಲ್ಲಿ ಕರ್ಗಕ್ಕೆ ನಾನು ಮೈಸೂರಲ್ಲಿ ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದೆ. ನಾನು ಬರಲ್ಲ, ರಜಾ ಕೊಡಲ್ಲ ಅಂತ ಹೇಳಿದ್ರು. ಬಟ್ ದೆನ್ ರಜಾ ಸಿಕ್ಕಿತ್ತು. ಸೊ ಹಿಂಗೆ ಬಂದು ಎಲ್ಲರಿಗೂ ಸರ್ಪ್ರೈಸ್ ಮಾಡಿದೆ. ಸೊ ಆ ವ್ಲಾಗ್ ನೀವು ಯಾರನ್ನ ಮಿಸ್ ಮಾಡಿದ್ದೀರಾ ಅಂದರೆ ಯು ಆಲ್ ಹ್ಯಾವ್ ಟು ಡೆಫಿನೆಟ್ಲಿ ಗೋ ಆ್ಯಂಡ್ ವಾಚ್. ಸೊ ಬಂದಿದೆ, ನಾವು ಬಂದ್ಬಿಟ್ಟು ಕರ್ಜಿಕಾಯಿನ ಸುಟ್ಕೊಳ್ಳೋಣ ಅಂತ ಚಂದ್ರ ಕೇಳಿದ್ರು. ಸೊ ಅವರು ಒಂದೊಂದೇ ಮಾಡ್ಕೊಡ್ತಾ ಇದ್ರು. ಆ್ಯಂಡ್ ದೆನ್ ನಾನು ಒಂದೊಂದೇ ಸುಡ್ತಿದ್ದೆ. ಆ್ಯಂಡ್ ದೆನ್ ಟ್ರಸ್ಟ್ ಮಿ ಗೈಸ್, ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಕರ್ಜಿಕಾಯಿನ ಸುಟ್ಟಿದ್ದು. ನಾರ್ಮಲ್ ಹಪ್ಪಳ, ಬಜ್ಜಿ, ಬೋಂಡ ಅನ್ನೆಲ್ಲ ಸುಡ್ತೀನಿ. ಬಟ್ ದೆನ್ ಕರ್ಜಿಕಾಯಿ ಲೈಕ್ ಒಂದು ಸ್ವೀಟ್ನ ಸುಟ್ಟಿದ್ದು ಫಸ್ಟ್ ಟೈಮ್. ಆ್ಯಂಡ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ಸೊ ಕರ್ಜಿಕಾಯಿ ಎಲ್ಲ ಆಗ್ಬಿಟ್ಮೇಲೆ ನೆಕ್ಸ್ಟ್ ನಾವು ರವೆ ಉಂಡೆ ಮಾಡೋಣ ಅಂತ ಚಂದ್ರ ಹೇಳಿದ್ರು. ರವೆ ಉಂಡೆಗೆ ಅಲ್ಲಿ ಮನು ನಿಂತ್ಕೊಂಡು ರವೆ ಉರಿತಾ ಇದ್ಲು. ಬಟ್ ದೆನ್ ಸ್ವಲ್ಪ ಅದಾಗ್ಬಿಟ್ಮೇಲೆ ಚಂದ್ರಕನೆ ಉರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಚಿರೋಟಿ ರವೆಯನ್ನು ಸ್ವಲ್ಪ ಹುರ್ಕೊತಿದ್ದೆ ನಾನು. ಆಮೇಲೆ ದ್ರಾಕ್ಷಿ, ಗೋಡಂಬಿ, ತುಪ್ಪದೆಲ್ಲ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ರವೆ ಉಂಡೆಗೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದೊಂದೇ ಉಂಡೆಗಳನ್ನ ಮಾಡ್ಕೊಂಡ್ವಿ. ದೆನ್ ಶೇಪು ಸಕ್ಕದಾಗಿ ಬಂತು. ಆ್ಯಂಡ್ ದೆನ್ ರವೆ ಉಂಡೆದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಆಯಿತು. ನೆಕ್ಸ್ಟು ನಾವು ನಮ್ಮ ಚಂದ್ರಕ ಮನೆಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಡೆಕೋರೇಷನ್ಸ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಚಂದ್ರಕ ಹೇಳಿದ್ರು. ಸೊ ಅಲ್ಲೋಗಿ ನಾವು ಡೆಕೋರೇಷನ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಡೆಕೋರೇಷನ್ಸ್ ಪಾರ್ಟ್ ಬಂದ್ಬಿಟ್ಟು ಚಂದ್ರಕ್ಕ ಶಿ ಹ್ಯಾಡ್ ಅವರ್ ಓನ್ ಐಡಿಯಾಸ್. ಸೊ ಅದನ್ನು ಹೇಳಿದ್ರು, ನಾವು ಅದಕ್ಕೆ ಹೆಲ್ಪ್ ಮಾಡಿದ್ವಿ. ಸೊ ನೋಡ್ಬೋದು, ಫಸ್ಟು ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗ್ರೀನ್ ಲೀಫ್ ಪ್ಲಾಸ್ಟಿಕ್ದು ಲೀಫ್ ಮ್ಯಾಟ್ಸ್ ಏನು ಬರುತ್ತೆ ಅದನ್ನ ತಂದಿಟ್ಟಿದ್ರು. ಸೊ ಅದನ್ನೆಲ್ಲ ಟೈ ಮಾಡಿಬಿಟ್ಟು ಆಮೇಲೆ ಗೋಲ್ಡನ್ ಕಲರ್ ಸ್ಕ್ರೀನ್ ಇತ್ತು, ಅದನ್ನು ಟೈ ಮಾಡಿದ್ವಿ. ಆಮೇಲೆ ಫ್ಲವರ್ಸ್ ಏನು ನೋಡಿದ್ರಿ ಅದನ್ನು ಹ್ಯಾಂಡ್ ಮೇಡ್ ಮಾಡಿರೋದು ಚಂದ್ರಕ್ಕ ಆ್ಯಂಡ್ ಹರ್ ಫ್ರೆಂಡ್ಸ್. ಸೊ ಆ ಹ್ಯಾಂಡ್ ಮೇಡ್ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಹಾಕಿದ್ವಿ. ಆ್ಯಂಡ್ ದೆನ್ ಆ ರೋಸ್ದು ಅಷ್ಟೇ, ಅದು ಮಾರ್ಕೆಟಿಂದ ತಂದಿದ್ರಂತೆ, ಅದನ್ನು ಫಿಕ್ಸ್ ಮಾಡಿದ್ವಿ. ಸೊ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮುಗೀತು. ಆಮೇಲೆ ನಾವಿಲ್ಲಿ ದೇವ್ರ ಮುಂದೆ ಇಡೋಕ್ಕೆ ತಿಂಡಿಗಳು, ಫ್ರೂಟ್ಸ್ ಅದನ್ನೆಲ್ಲ ಒಂದು ಸ್ವಲ್ಪ ಡಿಸೈನಾಗಿ ಪ್ಯಾಕ್ ಮಾಡಬೇಕು ಅಂತ ಚಂದ್ರಕ್ಕ ಹೇಳಿದ್ರು. ಸೊ ಅದಕ್ಕೆ ವೈಟ್ ಸ್ಕ್ರೀನ್ ಇತ್ತು. ಸೊ ಆ ವೈಟ್ ಸ್ಕ್ರೀನ್ನ ನಾವು ಫ್ರೂಟ್ಸ್ಗೆಲ್ಲ ಕವರ್ ಮಾಡಿಬಿಟ್ಟು ಅದನ್ನು ನಾವು ಒಂದು ಗೋಲ್ಡನ್ ಕಲರ್ ರಿಬ್ಬನಲ್ಲಿ ಟೈ ಮಾಡಿದ್ವಿ. ತಿಂಡಿಗಳಿಗೆ ಡೈರೆಕ್ಟಾಗಿ ಆ ಸ್ಕ್ರೀನ್ನ ಕಟ್ಟಲಿಲ್ಲ. ತಿಂಡಿಗಳಿಗೆ ಒಂದು ಟ್ರಾನ್ಸ್ಪರೆಂಟ್ ಕವರ್ನ ಫಸ್ಟ್ ಕಟ್ಟಿ ಆಮೇಲೆ ಆ ಬಟ್ಟೆನ ಕಟ್ಟಿದ್ವಿ. ಬಿಕಾಸ್ ಆ ಬಟ್ಟೆಯಲ್ಲಿರೋ ಶೈನಿ ಥಿಂಗ್ಸ್ನೆಲ್ಲ ತಿಂಡಿಗಳಿಗೆ ಬಿದ್ದರೆ ಆಮೇಲೆ ತಿನ್ನೋಕ್ಕಾಗಲ್ಲ ಅಂತ ನಾವು ಹಂಗೆ ಮಾಡಿದ್ವಿ. ಫ್ರೂಟಿಗೆ ಏನೋ ವಾಶ್ ಮಾಡ್ಕೊಂಡು ತಿನ್ಬೋದು ಅಂತ ಹಂಗಿತ್ತು. ಆಮೇಲೆ ಚಂದ್ರಕ್ಕ ದೇವಿ ಮುಖವಾಡಕ್ಕೆ ಅಲಂಕಾರ ಮಾಡ್ತಿದ್ರು. ಆ್ಯಂಡ್ ಈಗ ದೇವಿನ ನೋಡೋಣ.
ದೇವಿನೆಲ್ಲ ಫುಲ್ ಅಲಂಕಾರ ಮಾಡೋ ಟೈಮ್ಗೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಸೊ ಅದಕ್ಕೆ ಅದನ್ನೆಲ್ಲ ಏನೋ ಶೂಟ್ ಮಾಡಿ. ಆಮೇಲೆ ಬ್ರೇಕ್ಫಾಸ್ಟ್ ತಿಂದ್ವಿ. ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ರು. ಆಮೇಲೆ ಪಕ್ಕದ ಮನೆಯವರು ವರ್ಷ ಕುಂಕುಮ ಕರಿತಿದ್ರಂತ ಚಂದ್ರಕ್ಕ ಹೋಗಿದ್ರು, ಅಲ್ಲಿ ಪ್ರಸಾದ ಕೊಟ್ರು. ಸೊ ಅದು ಕೂಡ ಇತ್ತು. ನಾನು ಮನು ತಿಂತಾ ಇದ್ವಿ. ಆಮೇಲೆ ರೆಡಿಯಾಗಿ ಬಂದ್ಬಿಟ್ಟು ನಮ್ಮ ಉತ್ತಮ್ ಫೋಟೋಗ್ರಾಫರ್ ಇಂದ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡೆ. ನೆಕ್ಸ್ಟು ನಮ್ಮ ಮಮ್ಮಿ ಅವ್ರ ಚಿಕ್ಕಪ್ಪ ಮನೆ ಅಲ್ಲೇ ಹತ್ರನೇ ಇರೋದು. ಸೊ ಅಲ್ಲಿ ಕೂಡ ಕರೆದಿದ್ರು. ಸೊ ಅಲ್ಲಿಗೂ ಹೋಗಿ ನೋಡಿ ನಮ್ಮ ಮಮ್ಮಿಯವ್ರ ಚಿಕ್ಕಪ್ಪ ಮನೆಯಲ್ಲಿ ಎಷ್ಟು ಚೆನ್ನಾಗಿ ದೇವಿಗೆ ಅಲಂಕಾರ ಮಾಡಿದ್ರು. ಆ್ಯಂಡ್ ನಮ್ಮ ಶಿವಶಂಕರ ಮಾಮ ವಾಸ್ ಬ್ಲೆಸ್ಡ್ ವಿತ್ ಸೆಕೆಂಡ್ ಚೈಲ್ಡ್, ಬೇಬಿ ಬಾಯ್. 3 months ಆಯಿತು. ಸೊ ಮಗು ಜೊತೆ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಕೂಡ ತಿಂದೆ. ಆಬ್ವಿಯಸ್ಲಿ ಬಿಡ್ತಾರ, ಬೇಡ ಅಂದರೂ ಬಿಡಲ್ಲ. ಸೊ ಅಲ್ಲಿ ಕೂಡ ತಿಂದೆ. ಆ್ಯಂಡ್ ದೆನ್ ತಿರ್ಗಾ ನಾವು ಬಂದು ಫೋಟೋಶೂಟ್ ಮಾಡ್ಕೊತಾ ಇದ್ವಿ. ನಾವು ಅಲ್ಲ, ನಾನು, ಬಿಕಾಸ್ ಅವರೆಲ್ಲ ಸಾಯಂಕಾಲ ರೆಡಿ ಆಗ್ತಾರಂದಿದ್ರು ಅದಕ್ಕೆ. ಸೊ ಅವಾಗಲೇ ನಮ್ಮ ಚಿಕ್ಕಮ್ಮ ಒಬ್ಬಟ್ಟು ಸುಡ್ತಾ ಇದ್ರು. ಸೊ ಅದಕ್ಕೆ ನಾವು ಅವಾಗ ಇನ್ನೂ ತಿಂದಿದ್ದಿಲ್ಲ. ತಿರ್ಗಾ ಫೋಟೋಶೂಟ್ ಮಾಡ್ಕೊಂಡು ಹೋಗಿ ತಿಂದ್ವಿ. ಹೇ ಗಾಯ್ಸ್, ಇಷ್ಟೊತ್ತು ವಾಯ್ಸ್ ಓವರ್ ಕೇಳಿ ಏನನ್ನಿಸ್ತು? ನಾನು ಫುಲ್ ಟಯರ್ಡ್ ಆಗಿದ್ದೆ ಅನಿಸ್ತಾ? ಓಕೆ, ಎನಿವೇಸ್ ನಾನು ಆಯ್ತು ಎಲ್ಲ ಇಲ್ಲಿ ಮಸ್ತಾಗಿ ಸೂಪರಾಗಿ ಪೂಜೆ ಎಲ್ಲ ಮಾಡಿಬಿಟ್ರು ನಮ್ಮ ಚಂದ್ರಕ್ಕ. ಏನೋ 4:30 ಒಳಗಡೆ ಲೈಕ್ ಟೈಮ್ ಚೆನ್ನಾಗಿತ್ತು ಅಂದ್ಬಿಟ್ಟು 4:30 ಒಳಗಡೆ ಮುಗಿಸ್ಬಿಟ್ಟಿದ್ರು. ನಾನು 2 o'clock ಹಂಗೆ ಮಲ್ಕೊಂಡೆ ನೆನ್ನೆ. ದೆನ್ ಬೆಳಗ್ಗೆ 8 ಹಂಗೆ ಎದ್ದೊಳಿದ್ವಿ. ಚಂದ್ರಕ್ಕಾಗಿ ನಿದ್ದೆನೇ ಮಾಡಲಿಲ್ಲ ಪಾಪ. ಇವಾಗ ಎಲ್ಲ ಮುಗಿಸಿ 1 o'clock ಇವಾಗ ಆಲ್ಮೋಸ್ಟ್. ಇವಾಗ ಹೋಗಿ ಮಲ್ಕೊಂಡಿದ್ದಾರೆ ಪಾಪ. ಆ್ಯಂಡ್ ದೆನ್ ನಾನು ಎಲ್ಲ ನೋಡಿದ್ರಲ್ಲ, ಹೋಗಿ ಚಿಕ್ಕಪ್ಪ ಮನೇಲಿ ತಿಂದು ಎಲ್ಲ ಇಲ್ಲಿ ಬಂದು ಇಲ್ಲಿ ಕ್ಯಾರಮ್ ಮಾಡ್ತಿದ್ದಾರೆ. ಅಯ್ಯೋ, ಇಲ್ಲಿ ಕಾಣಿಸುತ್ತೋ ಎಲ್ಲೋ ಗೊತ್ತಿಲ್ಲ ಗೈಸ್, ನೋಡಿ ಕಾಣಿಸ್ತಾ ಇಲ್ಲ ಬಿಡಿ. ನಾನು ಇಲ್ಲಿಂದ ಅಲ್ಲಿ ರೀಚ್ ಆಗೋಕ್ಕಾಗಲ್ಲ. ಕ್ಯಾರಮ್ ಮಾಡ್ತಿದ್ದಾರೆ. ಇನ್ನು ನಾನು ಸ್ವಲ್ಪ ಹೊತ್ತಿದ್ದು ಆಮೇಲೆ ತಿರ್ಗಾ ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ. ಅಲ್ಲೂ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ಸೊ ಅದಕ್ಕೆ ಬೇಗ ಹೋಗ್ಬಿಡ್ತೀನಿ. ಆ್ಯಂಡ್ ಬರಲ್ಲ ಅಂತ ಹೋಲ್ಡ್ ಮಾಡಿಬಿಟ್ಟು ಬಂದು ಚಿಕ್ಕ ಸರ್ಪ್ರೈಸ್ ಕೊಟ್ಟು ಎಲ್ಲ ಚೆನ್ನಾಗಾಯಿತು. ಫೋಟೋಸ್ ಎಲ್ಲ ಇಟ್ಕೊಂಡೆ, ಚೆನ್ನಾಗಿ ಬಂತು. ಎವ್ರಿಥಿಂಗ್ ವೆಂಟ್ ವೆಲ್. ಗುಡ್ ಫುಡ್, ಗುಡ್ ವೈಬ್ಸ್, ಗುಡ್ ಎನರ್ಜಿ, ಗುಡ್ ಡೇ. ಕ್ಯಾಮ್ರಾ ಆನ್ ಆಯ್ತಾಕ? ಅವಾಗೆ ತಾನೇ ಆಯ್ತು. ಒಳಗಡೆ ಬಿದ್ದರೆ ಇಡಬೇಕಾ? ಪಯ್ಯ ಸಾಫ್ಟ್ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಓಯ್ ದೇವಿಕಾ, ಇಲ್ಲಿ ನಿನ್ ಬಾರೆ ಮನೆಯಲ್ಲಿ ಮನೆಯಲ್ಲಿ ಹುಡುಗ ಅವಾಗ ಗೈಸ್, ಐ ಚೇಂಜ್ಡ್ ಬಿಕಾಸ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ಸೊ ಐ ಚೇಂಜ್ಡ್. ಇಲ್ಲಿ 2 ಕೋತಿಗಳು ಏನು ಮಾಡ್ತಾಯಿದ್ದಾರೆ ನೋಡಿ. ಕೋತಿಗಳ ಥರನೇ ಇದೆ ಇದು ನೋಡಿ. ಅಲ್ಲೊಂದು ಕೋತಿ ತಳ್ತಿದೆ. ಈ ಕೋತಿ ಅದನ್ನ ಮುಟ್ಟಕ್ಕೆ ಹೋಗುತ್ತೆ. ಎಷ್ಟು ಡೇಂಜರ್ ಆಗಿದೆ, ಹೆಂಗೆ ಆಡ್ತಿದ್ದಾರೆ ನೋಡಿ ಗೈಸ್ ಇವರು. ನನಗೆ ಭಯ ಆಗ್ತಿದೆ ಅಂದರೆ ಏನೂ ಆಗಲ್ಲ ಅಂತ ನನಗೆ ಹೇಳ್ತವ್ರಿ ಇವರು. ನಮ್ಮ ಚಂದ್ರಕ್ಕ ಪಿಜ್ಜಾ ತರಿಸಿದ್ದಾರೆ ನಮಗೋಸ್ಕರ. ಆ್ಯಕ್ಚುಲಿ ನಮ್ಮ ಅಕ್ಕಮ್ಮ ದೊಡ್ಡಮ್ಮ ಫುಲ್ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬಟ್ ನಾವು ಆವಾಗಲೇ ಇಲ್ಲಿ ಕೂಡ ತಿಂದ್ವಿ. ಇವಾಗ ಅಲ್ಲಿ ಕೂಡ ಹೋಗಿ ತಿನ್ನಬೇಕು. ನಂದು ಇಲ್ಲಿ ಚಂದ್ರಕ್ಕ ಮನೆಯಲ್ಲೂ ಏನಾದರೂ ತಿನ್ನಬೇಕು ಅಂತ ಲೈಕ್ ಫುಲ್ ಟಯರ್ಡ್ ಅಲ್ವಾ. ಸೊ ಚಂದ್ರಕ್ಕ ಅಡುಗೆಗಳು ಮಾಡಿಲ್ಲ, ಅದಕ್ಕೆ ನಮ್ಮ ಅಕ್ಕಮ್ಮ ದೊಡ್ಡಮ್ಮ ಮಾಡಿದ್ದಾರೆ. ಬಟ್ ಇಲ್ಲ, ಪಿಜ್ಜಾ ತರಿಸಿ ಇವಾಗ ಸುಮ್ಮನೆ ಒಂದೊಂದು ಸ್ಲೈಸ್ ಎಲ್ಲರೂ ತಿನ್ಬಿಟ್ಟು ತಿರ್ಗಾ ಅಲ್ಲಿ ಹೋಗಿ ತಿನ್ಬೇಕಂತೆ ಗೈಸ್. ಅಯ್ಯೋ, ಎಷ್ಟಂತ ತಿನ್ನೋದು. ಸರಿ ಬನ್ನಿ ಹೋಗೋಣ. ಆ್ಯಂಡ್ ಈಗ ನಮ್ಮ ಅಕ್ಕಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ಅಲ್ಲಿ ಕೂಡ ಒಬ್ಬಟ್ಟು, ವಡೆ ಮತ್ತು ಕರ್ಜಿಕಾಯಿ ತಿಂದೆ ಅಷ್ಟೇ. ನನ್ನ ಕೈಯಲ್ಲಿ ಅಷ್ಟೇ ತಿನ್ನೋಕ್ಕಾಗಿದ್ದು. ಆಮೇಲೆ ಮನೆಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು. ಬ್ಯಾಕ್ ಟು ಮೈ ಹೋಮ್ ಗೈಸ್. ಬಂದಿದೆ. ಆ್ಯಕ್ಚುಲಿ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ, ಲಿಟ್ರಲಿ ಎಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ಇವತ್ತು ತಿರ್ಗಾ ಹಬ್ಬ ಅಲ್ವಾ, ಸೊ ಅದಕ್ಕೆ ಗುಡಿಸಿ ಓಡಿಸಿ ಆಮೇಲೆ ಪೂಜೆ ಮಾಡಿದೆ. ಸೊ
ಎಲ್ಲಿ ಸೊ ವಾಟ್ ದೇವ್ರ ಮನೇಲಿ ಮ್ಯಾಚ್ ಬಾಕ್ಸ್ ಇದ್ರೆ ಎನಿವೇಸ್ ಪೂಜೆ ಮಾಡಿದೆ. ಇವಾಗ ಕಂಪ್ಲೀಟ್ ಅನಿಸ್ತಿದೆ. ಸೊ ನಿನ್ನೆ ಲಾಸ್ಟ್ ಡೆಕೋರೇಷನ್ ಆಗಿ ಇವತ್ತು ಬೆಳಿಗ್ಗೆ ಚೆನ್ನಾಗಿತ್ತು. ಹಂಗೆ ಎದ್ದು ಬಂದಿದೆ. ನಮ್ಮ ಚಂದ್ರಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು, ಸಾಕಾಗಿತ್ತು ನೋಡೋಕ್ಕೆ. ಆ್ಯಂಡ್ ದೆನ್ ಕೇಮ್ ಬ್ಯಾಕ್ ಹೋಮ್ ಆ್ಯಂಡ್ ಇಲ್ಲಿ ಪೂಜೆ ಆಯಿತು. ಸೊ ಇಟ್ ವಾಸ್ ಅ ವೆರಿ ಗುಡ್ ಡೇ. ಈಗ ಗುಣಾಲ್ ಅವ್ರ ಮಮ್ಮಿ ಕರೆದಿದ್ದಾರೆ ಅರ್ಶಿನ ಕುಂಕುಮಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಆಂಟಿ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಆ್ಯಕ್ಚುಲಿ ಫ್ರಮ್ 4 years ಯು ಆಲ್ ಆರ್ ಸೀಯಿಂಗ್. ಎನಿವೇಸ್ ಈ ವರ್ಷ ಹೆಂಗಿದೆ ಅಂದ್ಬಿಟ್ಟು ಹೋಗಿ ನೋಡೋಣ. ಸೊ ಗುಣಾಲ್ ಮನೆಗೆ ಬಂದೆ. ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವಿಗೆ ಉಡ್ಸಿದ ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ನಾನು ರೀಸೆಂಟಾಗಿ ಡಾರ್ಕ್ ಬ್ಲೂ ಡಾರ್ಕ್ ಗ್ರೀನ್ದು ಕಾಂಬಿನೇಷನ್ನು ಒಂದು ರೀಲಲ್ಲಿ ನೋಡಿದೆ. ನನಗೆ ಯಾಕೋ ತುಂಬ ಅಟ್ರಾಕ್ಟಿವ್ ಕಾಣಿಸ್ತು. ಆ್ಯಂಡ್ ದೆನ್ ಇಲ್ಲಿ ಲೈವ್ ಆಗಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಸೊ ಆಂಟಿಗೂ ಹೇಳ್ತಿದ್ದೆ ತುಂಬ ಚೆನ್ನಾಗಿತ್ತು ಆಂಟಿ ಅಂತ. ಗುಣಾಲ್ ಅವ್ರ ಅಜ್ಜಿ ಊರಿಂದ ಬಂದಿದ್ರು. ಆಮೇಲೆ ತಾಮಿದ್ದ. ಗುಣಾಲ್ ಫುಲ್ ನಿದ್ದೆ ಬರ್ತಿತ್ತು. ಏನು ಕೆಲಸ ಮಾಡಿಕೊಟ್ಟಿಲ್ಲ ಅಂತೆ ಅವನ ಆಂಟಿಗೆ, ಬಟ್ ಆದರೂ ನಿದ್ದೆ ಬರ್ತಿತ್ತು ಸರ್ಗೆ. ಆಮೇಲೆ ನಾನು ಹೂವು ಮುಟ್ಕೊಳೋದು ನೋಡಿ ರೇಗಿಸ್ತಾ ಇದ್ರು. ಆಸ್ ಇಫ್ ನಾನು ಹೂವು ಮುಟ್ಕೊಳ್ಳೋದು ಅವ್ರು ನೋಡಲೇ ಇಲ್ಲ, ಆ ಥರ ನನಗೆ ಯಾವಾಗಲೂ ಮಾಡ್ತಾರೆ ಗೈಸ್. ಆಮೇಲೆ ಆಂಟಿ ಊಟ ಹಾಕೊಂಡು ಬರ್ತೀನಿ ಅಂದ್ರೆ ನಾನು ಬೇಡ ಅಂತ. ನೆಕ್ಸ್ಟ್ ಅಪ್ ಆ್ಯಂಡ್ ಲಾಸ್ಟ್ ಚಾರ್ವಿ ಮನೆಗೆ ಬಂದೆ. ಅಲ್ಲಿ ಆಂಟಿನೂ ಕುಂಕುಮ ಕರೆದಿದ್ರು. ಸೊ ಅಲ್ಲಿ ಕೂಡ ಎಷ್ಟು ಕ್ಯೂಟಾಗಿ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ರು. ಮುಗೀತು ಗೈಸ್ ಇವತ್ತಿನ ಹಬ್ಬದ ಸೆಲೆಬ್ರೇಷನ್ಸ್ ಎವ್ರಿಥಿಂಗ್. ನನಗಂತೂ ಹೆವಿ ನಿದ್ದೆ ಬರ್ತಿದೆ. ಸೊ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಡೇ. ನಿಮ್ಮ ಮನೇಲಿ ಹಬ್ಬ ಎಲ್ಲ ಹೆಂಗಿತ್ತು ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ಏನೊಂದಪ್ಪ ಅಷ್ಟೇ ಗೈಸ್. ಐ ಆಮ್ ಲಿಟ್ರಲಿ ನಂಗೆ ಎನರ್ಜಿನೂ ಇಲ್ಲ ಮಾತಾಡೋಕ್ಕೆ. ಬೆಳಗ್ಗೆಯಿಂದ ತಿಂದು ಸಾಕಾಗ್ಬಿಟ್ಟಿದೆ. ಓಡಾಡಿ ಸಾಕಾಗ್ಬಿಟ್ಟಿದೆ. ಎಲ್ಲ ಸಾಕಾಗ್ಬಿಟ್ಟಿದೆ. ನಾನು ಇವಾಗ ಹೋಗಿ ಬಿತ್ಕೊತೀನಿ. ಗುಡ್ ನೈಟ್ ಟು ಮೀ. ಆ್ಯಂಡ್ ಆಲ್ಸೋ ಗೈಸ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.